ಆ್ಯಕ್ಟಿವಿಟಿ ಕೇಸ್ ರಿಜಿಸ್ಟರ್ ಆಗಿದೆ 23 ಜನವರಿ 2026 ಈ ಕಂಪ್ಲೇಂಟ್ ಶ್ರೀ ಶರಣಗೌಡ ತಂದೆ ಬಾಗನಗೌಡ ಮಾಲಿಪಾಟೀಲ್ ಅಂತ ಆಲಿವಾಸ ನಾಲ್ವಾರ ಗ್ರಾಮ ಅವ್ರಿಗೆ ಒಂದು ವೈನ್ ಶಾಪ್ ಇದೆ. ಅವ್ರ ವರ್ಗ ಆಗಿರುವಂಥ ಬಾಪುಗೌಡ ಅವರು ಎಲ್ಲ ವೈನ್ ಶಾಪ್ ಎಲ್ಲ ಸೇಲ್ಸ್ ಆದಮೇಲೆ ಅಮೌಂಟನ್ನು ವೈನ್ ಶಾಪಿಂದ ತಗೊಂಡು ಬಂದು ನಾಲ್ವಾರಲ್ಲಿ ಅವ್ರ ಓನರ್ ಕೊಡೋದಿತ್ತು. ಅವರು ರಸ್ತೆಯಲ್ಲಿ ಬರ್ತಾ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಬೈಕ್ ಮೇಲೆ ಬಂದು ಅಡ್ಡಗಟ್ಟಿ ಅವ್ರಿಗೆ ಖಾರ ಹಾಕಿಬಿಟ್ಟು ಅವ್ರ ಕಡೆ ಇರುವಂತಹ 5,54,000 ಅಮೌಂಟನ್ನು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ದೂರನ್ನು ನೀಡಿರ್ತಾರೆ. ಈ ಪ್ರಕರಣ ಯಾಕಂದರೆ ಆ ವಿಲೇಜ್ನಲ್ಲಿ ರಾಬರಿ ಕೇಸ್ ಆಗಿರೋದು ಸ್ವಲ್ಪ ಇಮಿಡಿಯೇಟ್ ಆಗಿದೆ. ಇಮಿಡಿಯೇಟ್ ಆಗಿ ನಮ್ಮ ಇವರು DYSP ಶಾಬಾಜ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ನಮ್ಮ CBI ವಲಂಜಿಕರ್ ಮತ್ತು ತಿರುಮಲೇಶು ರೇಣುಕಾ ದೇಸಾಯಿಸು ಮತ್ತು ಸಿಬ್ಬಂದಿ ಆಗಿರುವಂಥ ASI ಚಂದ್ರಶೇಖರ್, ಶರಣಪ್ಪ, ಗುಂಡಪ್ಪ, ವಿಪುಲಪ್ಪ, ಅಮರ್ನಾಥ್, ಲಕ್ಷ್ಮಣ್, ರಮಣಯ್ಯ, PC ರವೀಂದ್ರ, ಆರಿಫ್, ಸುನೀಲ್, ರವಿಸಿದ್ದಿ, ಮಲ್ಲಪ್ಪ, ಸಿದ್ದಾರೆಡ್ಡಿ, EPC ಶಿವಪ್ಪ ಅವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಪತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಬಟ್ ಇದರಲ್ಲಿ ನಮ್ಗೆ ಏನಂದ್ರೆ ನಾವು ಎಲ್ಲ ಆ್ಯಂಗಲ್ಸ್ ಚೆಕ್ ಮಾಡಿದಾಗ ನಮ್ಗೊಂದು ಕೆಲವೊಂದು ಯಾರು ಅಮೌಂಟ್ ತಗೊಂಡು ಹೋಗ್ತಾ ಇದ್ದಾರೆ ಬಾಪುಗೌಡ ಅವರ ಮೇಲಿನ ಅನುಮಾನ ನಮಗೆ ಸ್ಟಾರ್ಟ್ ಆಗಿದೆ. ಇವತ್ತು ರದ್ದು ಮಾಡಿ ವಿಕಸಿತ್ ಭಾರತ್ ಗ್ರಾಮ್ ಜಿ ಪ್ರೋಗ್ರಾಮ್ ಅನ್ನು ತಂದಿದೆ. ಇದರಿಂದ ಕೇಂದ್ರ ಸರ್ಕಾರ ಪಂಚಾಯತಿನ ಅಧಿಕಾರ ಹಾಗೂ ಗ್ರಾಮೀಣ ಮಟ್ಟದ ಕಾರ್ಮಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ವಿಬಿ ಗ್ರಾಮ್ ಜಿ ಕಾಯ್ದೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಕಾರ್ಮಿಕರು ಉದ್ಯೋಗದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಹಿಂದೆ ಡಿಮಾಂಡ್ ಬೇಸ್ಡ್ ಪ್ರೋಗ್ರಾಮ್ ಆಗಿತ್ತು. ವರ್ಷದ 365 ದಿನ ನಾವು ಕೆಲಸ ಕೇಳಬಹುದಾಗಿತ್ತು. ಆದರೆ ಈಗ ಹಾಗಿರೋದಿಲ್ಲ. ಅವರು ಕೆಲಸ ಯಾವಾಗ ಕೊಡ್ತಾರೆ ಆವಾಗ ಮಾತ್ರ ತಗೋಬೇಕು. ಮತ್ತು ವಿಶೇಷವಾಗಿ 60 ದಿನ ನಾವು ಅಂದರೆ ವರ್ಷಕ್ಕೆ 2 ತಿಂಗಳು ಕೆಲಸವನ್ನೇ ನಿಷೇಧ ಮಾಡಲಿಕ್ಕಿದೆ. ಕನಿಷ್ಠ ವೇತನ ಪಡೆಯುವ ಹಕ್ಕನ್ನು ಹಾಗೂ ತಮ್ಮ ಸಾಮಾಜಿಕ ಭದ್ರತೆಯನ್ನು ಕೂಡ ಕಾರ್ಮಿಕರು ಈ ಯೋಜನೆಯಿಂದ ಕಳ್ಕೊತಾ ಇದ್ದಾರೆ. ಈ ಹೊಸ ಕಾಯ್ದೆಯಿಂದ ಕಾರ್ಮಿಕರು ತಮ್ಮ ಘನತೆಯನ್ನು ತ್ಯಾಗ ಮಾಡಿ ಇವತ್ತು ಗುತ್ತೇದಾರಗಳ ಗುಲಾಮರಾಗಿ ಕೆಲಸ ಮಾಡಬೇಕಾಗಿತ್ತು. ಈ ಕಾಯ್ದೆಯಿಂದ ಪಂಚಾಯತ್ಗಳ ಅಧಿಕಾರಗಳನ್ನು ಕೂಡ ಕಡಿವಾಣ ಹಾಕ್ತಾ ಇದೆ. ಸಂವಿಧಾನದ 73, 74ನೇ ತಿದ್ದುಪಡಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವ ನಿಟ್ಟಿನಲ್ಲಿ ಈ ಕಾಯ್ದೆ ಜಾರಿಗೆ ತರ್ತಾ ಇದೆ. ಮುಂಚೆ